ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಯಾಟರ್ಡೇ ಈವ್ನಿಂಗ್ ಪೂಜೆ ವ್ಲಾಗ್ ಹಾಕ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಸ್ನಾನ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಯಾವಾಗಲೇ ಆಗಲಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಣೆಗೆ ಒಂದು ಬೊಟ್ಟಿಕ್ಕೊಂಡು ತಲೆಗೊಂದು ಹೂವು ಇಟ್ಕೋಬೇಕು. ಅದು ನನ್ನ ಅಭ್ಯಾಸ. ದೇವ್ರ ಹತ್ರ ದೀಪ 2, ಬಾಗಿಲಿಗೆ 2, ಅದಾದ ನಂತರ ತುಳಸಿ ಅಮ್ಮನ ಹತ್ರ 1, ದೇವ್ರಿಗೆ ಧೂಪ ಹಾಕೋದಕ್ಕೆ ರೆಡಿಯೆಲ್ಲ ಮಾಡಿಟ್ಕೊಂಡೆ. ಅದಾದ ನಂತರ ದೇವ್ರಿಗೆ ದೀಪ ಹಚ್ಚಿ ಮೇನ್ ಡೋರ್ ಹೊಸ್ಲ ಹತ್ರ 2, ತುಳಸಿ ಅಮ್ಮನ ಹತ್ರ 1, ಅಲ್ಲಿ ಕೂಡ ದೀಪ ಹಚ್ಕೊಂಡಿದ್ದಾಯಿತು. ಅದಾದ ನಂತರ ಊದುಬತ್ತಿ ಮತ್ತು ಕರ್ಪೂರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಊದುಬತ್ತಿಲಿ ಪೂಜೆ ಮಾಡ್ಕೊತೀನಿ. ಅದಾದ ನಂತರ ಒಂದ್ಸರಿ ಮನೆ ಸುತ್ತ ಧೂಪ ಹಾಕ್ಕೊತೀನಿ. ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ ಇರಬೇಕು ಅಂದರೆ ಮನೆಯಲ್ಲಿ ದೇವರಿಗೆ ಧೂಪ ದೀಪ ನೈವೇದ್ಯ ಅನ್ನೋದು ಅವಾಗವಾಗ ಆಗ್ತಾ ಇರಬೇಕು. ನಾವು ಡೈಲಿ ಪೂಜೆ ಮಾಡ್ತೀವಿ, ಆದರೆ ಮಂಗಳವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಸ್ಪೆಷಲಾಗೇ ಇರುತ್ತೆ ಪೂಜೆ. ಈವ್ನಿಂಗ್ ಪೂಜೆ, ಅರ್ಲಿ ಮಾರ್ನಿಂಗ್ ಪೂಜೆ, ದೇವ್ರ ಬ್ಲೆಸ್ಸಿಂಗ್ ಸಿಕ್ತು ಅನ್ನೋಷ್ಟು ಫೀಲ್ ಆಗುತ್ತೆ. ಪೂಜೆ ಎಲ್ಲ ಮುಗೀತು. ನನಗೊಂದು ಅಭ್ಯಾಸ ಇದೆ. ಡೈರಿನಲ್ಲಿ ನನಗಿಷ್ಟ ಆದ ದೇವ್ರುಗಳದ್ದು ಸ್ತೋತ್ರ ಬರಿತೀನಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ದೇವ್ರ ಸ್ತೋತ್ರ ಬರೆಯೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದು ನನ್ನ ನಂಬಿಕೆ. ಡೈಲಿ ಎಲ್ಲ ಬರೆಯೋದಕ್ಕೆ ಹೋಗಲ್ಲ. ವಾರಕ್ಕೊಂದು 3 ಸರಿ ಸಂಜೆ ಟೈಮ್ ಪೂಜೆ ಮಾಡುವಾಗ ಮಾತ್ರ ಬರೀತೀನಿ. 10 ನಿಮಿಷ ಧ್ಯಾನ ಮಾಡ್ತೀನಿ. ಪಾಪು ಅವ್ರ ಪಪ್ಪ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ಲು. ಅಪ್ಪು ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆದರು. ಚಿನಿಮಾ ಅವಳ ಫೇವ್ರೆಟ್ ಪಾನಿಪುರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಅವ್ರ ಪಪ್ಪಂಗೆ ಕಾಲ್ ಮಾಡಿಸಿದ್ಲು. ವೀಕ್ ಡೇಸಲ್ಲೆಲ್ಲ ಜಂಕ್ ಫುಡ್ ತಿನ್ನೋದು ಕಡಿಮೆ, ವೀಕೆಂಡ್ ಅಲ್ವಾ, ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.